ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ದಿನ ಆಗಿತ್ತು ಮೀಶೋ ನೈಟ್ ಡ್ರೆಸ್ ಕಲೆಕ್ಷನ್ಸ್ ನ ತೋರಿಸಿ. ಅಂಡ್ ಇವತ್ತು ನಾನು ವೇರ್ ಮಾಡಿದೀನಲ್ಲ, ಇದಂತೂ ತುಂಬಾ ಜನ ಕೇಳ್ತಿದ್ರಿ, ಅನಿತಾ ಇದಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ, ಎಲ್ಲ ಹೊರಗಡೆ ಒಂದು 800-1000 ರೂಪಾಯಿ ಹೇಳ್ತಾರೆ, ಮೀಶೋದಲ್ಲಿ ಹಾಗಾದ್ರೆ ಈ ಡ್ರೆಸ್ ಎಷ್ಟಕ್ಕೆ ಸಿಗುತ್ತೆ ವಿಡಿಯೋ ಮಾಡಿ ಅನ್ಬಿಟ್ಟು. ಸೊ ಫೈನಲಿ ತುಂಬಾ ಕಡಿಮೆ ದುಡ್ಡಿಗೆ ಇರೋದು, ಬರೀ 300, 400, 500 ಈ ರೇಂಜ್ ಅಲ್ಲಿ ಇರೋದೇ ತೋರಿಸಿದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗ್ ನೋಡಿದ್ರೆ ಖಂಡಿತ ನಿಮ್ಗೆ ಎಲ್ಲಾ ಡ್ರೆಸ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ನಿಮ್ಗೆ ಯಾವ್ದೆಲ್ಲ ಇಷ್ಟ ಆಗುತ್ತೋ ಖಂಡಿತ ನೀವು ಕೂಡ ಪರ್ಚೇಸ್ ಮಾಡಬಹುದು. ಬಿಕಾಸ್ ಎಲ್ಲಾ ಡ್ರೆಸ್ ಇವತ್ತು ನಾನು ಏನೇನೆಲ್ಲ ತೋರಿಸ್ತೀನಲ್ವಾ, ಸೊ ಪ್ರತಿಯೊಂದು ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಡ್ರೆಸ್ ಇದನ್ನೇ ತೋರಿಸ್ಬಿಡ್ತೀನಿ. ಎಷ್ಟು ಚಂದ ಉಂಟು ಗೊತ್ತಾ? ಸೊ ಈ ಕಲರ್ ಅಂತೂ ಒಂಥರ ರಾಣಿ ಪಿಂಕ್ ಅಂತ ಹೇಳ್ತಾರೆ ಗೊತ್ತಾ, ಆ ಕಲರ್ ಅಲ್ಲಿ ಇದೆ. ಇದರಲ್ಲಿ ರೆಡ್ ಬರುತ್ತೆ ಮತ್ತೆ ಇದು ಬರುತ್ತೆ. ಬಟ್ ತುಂಬಾ ಜನ ನಾನು ನೋಡಿದೀನಿ ಇದೇ ಕಲರ್ ತಗೊಂಡಿರ್ತಾರೆ, ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೂ ಈಗ ಹಂಗ ಅನ್ನಿಸ್ತಾ ಇರುತ್ತೆ ಅಲ್ವಾ, ಅನಿತಾ ಚೆನ್ನಾಗಿದೆ ಇದು ಅಂತ ಅನ್ಬಿಟ್ಟು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಥ್ರೆಡ್ ವರ್ಕ್ ಇದೆಲ್ಲ. ಸೊ ಅದರಿಂದಾನೇ ಇದು ಲುಕ್ ನೋಡಿ, 2 ಸ್ಲೀವ್ ಎಷ್ಟು ಚೆನ್ನಾಗಿದೆ. ಈ ಸ್ಲೀವ್ ಈ ರೀತಿ ಇರೋದ್ರಿಂದಾನೇ ಲುಕ್. ಅಂಡ್ ಇಲ್ಲಿ ಕಾಲರ್ ಬರುತ್ತೆ, ಎಷ್ಟು ಚಂದ ಇದೆ ಅಲ್ಲ. ಮೀಶೋದು ಅಂದ್ರೆ ಯಾರು ನಂಬೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅಂಡ್ ಟಾಪು ಶಾರ್ಟ್ ಬರುತ್ತೆ, ಇದು ನೋಡಿ ಇಷ್ಟೇ ಬರೋದು. ಬಟ್ ಏನೋ ಒಂಥರ ಲುಕ್ ಆಗಿದೆ, ಚೆನ್ನಾಗಿದೆ. ಇದು ಕೂಡ ಫುಲ್ ಥ್ರೆಡ್ ವರ್ಕ್. ಅಂಡ್ ಪ್ಯಾಂಟ್ ನೋಡಿ, ಪ್ಯಾಂಟ್ ಚೆನ್ನಾಗಿ ಉದ್ದವಾಗಿ ಕೊಟ್ಟಿದ್ದಾರೆ ನೋಡಿ, ಅಲ್ಲೂ ಕೂಡ ಥ್ರೆಡ್ ವರ್ಕ್ ಬರುತ್ತೆ ಕಾಲಲ್ಲಿ ನೋಡಿ, ಈ ರೀತಿ ಇದೆ. ಬಟ್ ಕ್ವಾಲಿಟಿ ಮಾತ್ರ ಖಂಡಿತ ಹೇಳ್ತೀನಿ 10 ಔಟ್ ಆಫ್ 10. ಇಟ್ಸ್ ಅ ಗುಡ್ ಕ್ವಾಲಿಟಿ. ಓಕೆನಾ? ಯಾರು ಬೇಕಾದ್ರೂ ಕಣ್ ಮುಚ್ಕೊಂಡು ಪರ್ಚೇಸ್ ಮಾಡಿ, ಅಷ್ಟು ಚಂದ ಇದೆ. ಅಂಡ್ ಒಂದ್ಸತಿ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಸೊ ಈ ರೀತಿಯಾಗಿದೆ. ಅಂಡ್ ನನ್ನ ಸೈಜ್ ಬಂದು ಲಾರ್ಜು, ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ಸೊ ನಿಮ್ದು ಯಾವ ಸೈಜ್ ಇದೆಯೋ ನೋಡ್ಕೊಂಡು ಪರ್ಚೇಸ್ ಮಾಡಿ. ಓಕೆನಾ? ಫಿಟ್ಟಿಂಗ್ ಅಂತೂ ಸಖತ್ತಾಗಿ ಕೂರ್ತಾ ಇದೆ. ಸೊ ಫೈನಲಿ ಇದಕ್ಕೆ ಪ್ರೈಸ್ ಹೇಳ್ಬಿಡ್ತೀನಿ. ಇದಕ್ಕೆ ಅಮೌಂಟ್ ಬಂದು ಜಸ್ಟ್ 406 ರೂಪಾಯಿ. ಸೊ ಹೊರಗಡೆ ನೀವು ಯಾವ್ದೇ ಶಾಪ್ ಅಲ್ಲಿ ಈ ಡ್ರೆಸ್ ನ ಕೇಳಿ ನೋಡಿ, ಮಿನಿಮಮ್ ಅಂದ್ರೂ ಒಂದು 800ರಿಂದ 1000 ರೂಪಾಯಿ ಅಂತ ಖಂಡಿತವಾಗ್ಲೂ ಹೇಳ್ತಾರೆ. ಸೊ ಇಲ್ಲಿ ಆರಾಮ್ಸೆ 406, 408 ಒಟ್ಟಾರೆ 400 ರೂಪಾಯಿಗೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಸೈಜ್ ಬಂದು ನಿಮ್ಗೆ ಸ್ಮಾಲ್ ಸೈಜ್ ಇಂದ ಹಿಡಿದು ಅಪ್ ಟು XXL ವರ್ಗೂ ಸೈಜ್ ಅವೈಲಬಲ್ ಇದೆ. ನೀವು ಎಷ್ಟೇ ದಪ್ಪ ಇದ್ರೂ ಆಗುತ್ತೆ. ತುಂಬಾ ಸ್ಲಿಮ್ ಆಗಿ ಸಣ್ಣವಾಗಿರ್ತಾರೆ ಅಲ್ವಾ, ಸೊ ಅಂತವ್ರುಗಳು ನೀವಾಗಿದ್ದೀರಾ ಅಂದ್ರೂ ಕೂಡ ತಗೋಬಹುದು. ಓಕೆನಾ? ಸೊ ನಿಮ್ಗೆ ಏನ್ ಅನ್ನಿಸ್ತು ಈ ಡ್ರೆಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ತೋರಿಸ್ಬಿಡ್ತೀನಿ. ಸೊ ನೈಟ್ ಸ್ಯೂಟ್ ತೋರಿಸ್ತೀನಿ. ಆಕ್ಚುಲಿ ಇದು ನೈಟ್ ಸ್ಯೂಟ್ ಅಲ್ಲ, ಸೊ ಎಲ್ಲಾದ್ರೂ ಹೋಗಿ ಬರೋದಕ್ಕೆ ಚೆನ್ನಾಗಿದೆ ನಿಜವಾಗ್ಲೂ. ಸೊ ಇವಾಗ ನೆಕ್ಸ್ಟ್ ತೋರಿಸ್ತಿದ್ದೀನಲ್ವಾ, ಇದು ನೈಟ್ ಸ್ಯೂಟ್. ನಿಮ್ಗೆ ಮನೆ ಹತ್ರ ಬೇಕು ಅಂದ್ರೂ ಹಾಕೊಳ್ಳಿ, ಇಲ್ಲ ಎಲ್ಲಾದ್ರೂ ಹೊರಗಡೆ ಫಂಕ್ಷನ್ ಗಿಂಕ್ಷನ್ ಮನೆ ಹತ್ರ ರಿಲೇಟಿವ್ಸ್ ಮನೆಗೆ ಹೋಗ್ತೀರಾ ಅಂದ್ರೂ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಇದು ಬಂದು ನೆಕ್ಸ್ಟ್ ನೈಟ್ ಸ್ಯೂಟ್. ಇದಂತೂ ಹೆಂಗಿದೆ ಗೊತ್ತಾ, ಒಂಥರ ನೋಡೋದಕ್ಕೆ ಮೀಶೋ ಕೆಟ್ಲಾಗಲ್ಲಿ ನೋಡ್ತೀವಲ್ಲ, ತುಂಬಾ ಸ್ಟ್ಯಾಂಡರ್ಡ್ ಆಗಿ ರಾಯಲ್ ಲುಕ್ ಕೊಡ್ತಾ ಇತ್ತು. ಸೊ ಹಂಗಾಗಿ ತರಿಸಿದೀನಿ. ಮೈ ಗಾಡ್, ಕ್ವಾಲಿಟಿ ಅಂತೂ ಆಸಮ್ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ಸಕ್ಕತ್ತಾಗಿದೆ ಅಲ್ಲ ಶಮಂತಾರೆ. ನೋಡಿ ಬೇಕಾದ್ರೆ ನೀವು ಮುಟ್ ನೋಡಿ, ಫೀಲ್ ನೋಡಿ ಇದು ಹೆಂಗಿದೆ ಅನ್ಬಿಟ್ಟು. ಇದು ಕಾಟನ್ನು ಅಲ್ಲ, ಏನೋ ಇಂಥ ಕ್ಲಾತ್ಗಳು, ನನ್ಗೆ ಇದೇನ್ ಕ್ಲಾತ್ ಅಂತ ಮಾತ್ರ ಗೊತ್ತಿಲ್ಲ ನಿಜವಾಗ್ಲು. ಬಟ್ ಈ ರೀತಿ ಕ್ಲಾತ್ಗಳನ್ನ ನೀವು ತಗೊಂಡ್ರೆ ಇದು ತುಂಬಾ ಬಾಳಿಕೆ ಬರುತ್ತೆ ನಮ್ಗಳಿಗೆ. ನನಗೆ ಕ್ಲಾತ್ ಗೀತ್ ಗೊತ್ತಾಗಲ್ಲ ನಿಜವಾಗ್ಲೂ. ಸೊ ಬಟ್ ಮುಟ್ ನೋಡಿದಾಗ ಗೊತ್ತಾಗತ್ತೆ, ಯಾಕಂದ್ರೆ ನಾನು ಈ ತರ ತುಂಬಾ ಯೂಸ್ ಮಾಡಿದೀನಿ ಅಲ್ವಾ. ಸೊ ಹಂಗಾಗಿ ಗೊತ್ತಾಗತ್ತೆ ಇದು ಬಾಳಿಕೆ ಬರುತ್ತೆ, ನಾವ್ ಎಷ್ಟೇ ಹೋಗುದ್ರು ಡೈಲಿ ವೇರ್ಗೆ ಅಂತ ಹೇಳ್ಬಿಟ್ಟು. ಈ ತರ ಇದೆ. ಅಂಡ್ ಇದಕ್ಕೆ ಪ್ಯಾಂಟ್ ಕೂಡ ಬಂದಿದೆ ಸೇಮ್ ಕಲರ್ ಅಲ್ಲಿ ನೋಡಿ, ಈ ರೀತಿ ಬಂದಿದೆ. ಸೊ ವೇರ್ ಮಾಡಿ ತೋರಿಸ್ತೀನಿ. ಇದು ಮಾತ್ರ ಪಕ್ಕಾ ನೈಟ್ ಸ್ಯೂಟೇನೆ. ಸೊ ವೇರ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಪ್ರೈಸ್ ಹೇಳ್ತೀನಿ ಇದಕ್ಕೆ. ಓಕೆನಾ ಫ್ರೆಂಡ್ಸ್? ನೋಡಿ ವೇರ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಜವಾಗ್ಲೂ ಈ ಡ್ರೆಸ್ ನ ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ನಾನು ಈಗ ಆಲ್ರೆಡಿ ತೋರಿಸಿರೋದಾಗಿರ್ಲಿ ಅಥವಾ ಮುಂದೆ ತೋರಿಸೋದಾಗಿರ್ಲಿ, ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಈ ಡ್ರೆಸ್ ಕ್ವಾಲಿಟಿ ನಿಜವಾಗ್ಲೂ ಅದೆಷ್ಟು 200% ಅಂತ ಹೇಳ್ಬೋದು, ಅಷ್ಟು ಚಂದ ಇದೆ. ನೀವು ಡೈಲಿ ವೇರ್ಗೆ ಹಾಕಿದ್ರು ಇದು ತುಂಬಾ ಬಾಳಿಕೆ ಬರುತ್ತೆ ನಿಜವಾಗ್ಲೂ, ಅಷ್ಟು ಚಂದ ಇದೆ. ಅಂಡ್ ಕಲರ್ ನೋಡಿ, ಏನೋ ಒಂಥರ ಯುನಿಕ್ ಆಗಿದೆ. ಈ ರೀತಿ ಕಲರ್ಸ್ ಗಳು ಅಷ್ಟೊಂದೇನ್ ಸಿಗೋದಿಲ್ಲ ನಮ್ಗಳಿಗೆ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ. ಕಾಲರ್ ಬರುತ್ತೆ ಇಲ್ಲಿ. ಓಕೆನಾ? ಅಂಡ್ ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಅಲ್ವಾ, ಇದೆಲ್ಲ ಓಪನ್ ಮಾಡೋ ತರ ಏನಲ್ಲ. ಸೊ ಹಂಗೆ ಡಿಸೈನ್ ಮಾಡಿದ್ದಾರೆ. ಸೊ ಹಂಗೇನೆ ನಮ್ಗೆ ಇಡಿಸುತ್ತೆ ಕುತ್ತಿಗೆ ಹತ್ರ, ಚೆನ್ನಾಗಿ ಹಾಕೋಬಹುದು ಕತ್ತತ್ರ. ಓಕೆನಾ? ಇಲ್ಲಿವರೆಗೂ ಟಾಪ್ ಬರುತ್ತೆ. ಅಂಡ್ ಪ್ಯಾಂಟ್ ಇದು ನೀವು ಡೈಲಿ ವೇರ್ಗಾದ್ರೂ ಹಾಕೊಳ್ಳಿ ಅಥವಾ ಎಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಹಾಕ್ತೀರಾ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ.
ಆಕ್ಚುಲಿ ನಾನು ಡೈಲಿ ವೇರ್ಗೆ ಅಂತಾನೆ ಈ ಕೋಟ್ ಸೆಟ್ ನ ತರಿಸ್ಕೊಂಡಿದ್ದು. ಬಟ್ ಇದು ಬಂದ್ಮೇಲೆ ಅನಿಸ್ತೈತಿ ಯಾಕೆ ಡೈಲಿ ವೇರ್ಗೆ ಹಾಕ್ಬೇಕು, ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗೋಣ ಅಂತ ಅನಿಸ್ಬಿಟ್ಟು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಈ ಡ್ರೆಸ್ ಕೂಡ ಲಿಂಕ್ ನ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎರಡರಲ್ಲೂ ಕೊಟ್ಟಿರ್ತೀನಿ. ಅಂಡ್ ಸ್ಲೀವ್ ಬಂದು ಇಲ್ಲಿವರೆಗೂ ಬರುತ್ತೆ. ಸೊ ನಿಜ ಎಷ್ಟು ಚಂದ ಇದೆ ಗೊತ್ತಾ ಬಟ್ಟೆ ನೋಡಿ, ಏನೋ ಒಂಥರ ಚೆನ್ನಾಗಿದೆ. ಅಂಡ್ ಇದ್ರಲ್ಲೂ ನಿಮ್ಗೆ 4 ಕಲರ್ಸ್ ಅವೈಲಬಲ್ ಇದೆ. ಸೊ ಬ್ಲಾಕ್ ಇದೆ, ಮತ್ತೆ ಈ ಕಲರ್ ಇದೆ, ಇನ್ನೇನೋ ಒಂಥರ ಸ್ಕೈ ಬ್ಲೂ ಕಲರ್ ಏನೋ ಇತ್ತು. ಸೊ ನೋಡಿ ನಾನು ಲಿಂಕ್ ಕೊಟ್ಟಿರ್ತೀನಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ. ಪರ್ಸನಲಿ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ, ಸೊ ಹಂಗಾಗಿ ಒಂದಿರ್ಲಿ ಈ ಕಲರ್ ನನಗೆ ಹೆಂಗ್ ಕಾಣಿಸುತ್ತೆ ನೋಡೋಣ ಅನ್ಬಿಟ್ಟು ನಾನು ತಗೊಂಡಿದ್ದೀನಿ. ಓಕೆನಾ. ಸೊ ಗೊತ್ತಾಯ್ತಲ್ವಾ, ಪ್ರೈಸ್ ಹೇಳಿಲ್ವೇನೋ, ಹೇಳಿದ್ನ ಪ್ರೈಸು ಇಲ್ಲ ಅಲ್ಲ. ಸೊ 400 ರೂಪಾಯಿ ಅಷ್ಟೇನೆ ಇದಕ್ಕೆ. ನಿಜವಾಗ್ಲೂ ನಂಬ್ಲಿಕ್ಕೆ ಆಗ್ತಾ ಇಲ್ಲ, 400 ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಡ್ರೆಸ್ ನ ಮೀಶೋದವ್ರು ಕೊಟ್ಟಿದಾರ ಅಂತ ಅನ್ಬಿಟ್ಟು. ಸೊ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ಆಯ್ತಾ. ಇದು ಬಂದು ಟಾಪ್ ನೋಡಿ, ಎಸ್ ವಾವ್, ಇದು ಲೆಂತಿ ಆಗಿದೆ ಟಾಪ್. ನಾನೆಲ್ಲೋ ಇದು ಶಾರ್ಟ್ ಬಂದ್ಬಿಡುತ್ತೇನೋ ಅನ್ಕೊಂಡೆ. ಸೊ ಸಕ್ಕತ್ತಾಗಿದೆ, ಒಳ್ಳೆ ಬೆಣ್ಣೆ ಮುಟ್ಟಂಗ ಆಗ್ತಾ ಇದೆ. ಕ್ಲಾತ್ ತುಂಬಾ ಸ್ಮೂತ್ ಬಂದಿದೆ, ಸೇಮ್ ಬೆಣ್ಣೆ ತರ ನಯಸ್ಸಿಗಿದೆ. ನೋಡೋಣ ವೇರ್ ಮಾಡ್ಕೊಂಡ್ ಬರ್ತೀನಿ ಇದು ಹೆಂಗಿದೆ ಅಂತ ಅನ್ಬಿಟ್ಟು. ಫ್ರೆಂಡ್ಸ್ ನೋಡಿ, ಇದಂತೂ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ. ಸೊ ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಫಸ್ಟ್ ಹಾಕಿದ್ದೆ ನೋಡಿ ಪಿಂಕ್ ಕಲರ್, ನಾನು ತುಂಬಾ ಶಾರ್ಟ್ ಬಂದಿತ್ತು ಗೊತ್ತಾ ಟಾಪ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಇದಂತೂ ನಿಜವಾಗ್ಲೂ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ ಕ್ವಾಲಿಟಿ ಇದು. ಇಲ್ಲಿ ನೋಡಿ ಯೆಲ್ಲೋ ಕಲರ್, ಈ ಯೆಲ್ಲೋ ವೈಟ್ ಥೀಮ್ ಅಲ್ಲಿ ಯಾವುದೇ ಡ್ರೆಸ್ ಬಂದ್ರು ತುಂಬಾ ಚೆನ್ನಾಗಿ ಕಾಣಿಸ್ತವೆ. ಅಂಡ್ ಕಪ್ಪುಗಿರ್ಲಿ ನಾವು ಅಥವಾ ನಾವು ಬೆಳ್ಳಗಿರ್ಲಿ ಎಂತವ್ರಿಗೂ ಈ ಯೆಲ್ಲೋ ವೈಟ್ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಪರ್ಚೇಸ್ ಮಾಡಿ. ಅಂಡ್ ಸ್ಲೀವ್ ನೋಡಿ ಬಾರ್ಡರ್ ಅಲ್ಲಿ ಈ ರೀತಿ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ ಡಿಸೈನ್, ಏನೋ ಒಂಥರ ಟ್ರೆಡಿಷನಲ್ ಆಗು ಕೂಡ ಕಾಣಿಸ್ತಾ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನೈಟ್ ಡ್ರೆಸ್ ಅಂತ ಇದ್ದೆ ನೋಡಿ ನಾನು, ಖಂಡಿತ ಇದು ನೈಟ್ ಡ್ರೆಸ್ ಅಲ್ಲ, ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ 2 ಪೀಸ್ ಕುರ್ತಾ ಸೆಟ್ ತುಂಬಾನೇ ಚೆನ್ನಾಗಿದೆ. ಓಕೆನಾ. ಪ್ಯಾಂಟ್ ಅಲ್ಲಿವರೆಗೂ ಬರುತ್ತೆ. ಅಂಡ್ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ, ಎಸ್ ಚಂದ ಇದೆ ಅಲ್ಲ ಬ್ಯಾಕ್ ಸೈಡ್ ಕೂಡ. ನಂದು ಈ ಡ್ರೆಸ್ ಕೂಡ ಸೈಜು ಲಾರ್ಜ್. ಓಕೆನಾ. ಕೆಲವೊಂದು ಕರೆಕ್ಟ್ ಆಗಿ ಆಗ್ತವೆ, ಇನ್ನ ಕೆಲವೊಂದು ಟೈಟ್ ಆಗ್ತವೆ, ಇನ್ನ ಕೆಲವೊಂದು ಲೂಸ್ ಆಗ್ತವೆ. ಅದೇನೋ ನನ್ನ ಸೈಜ್ ಸರಿ ಇಲ್ವೋ, ಮೀಶೋದವ್ರು ಹೊಲಿಯೋದೇ ಸರಿ ಇಲ್ವಾ, ಅವ್ರು ಹೊಲಿಯೋದೇ ಸರಿ ಇಲ್ಲ ಅನ್ಸುತ್ತೆ. ಸೊ ಹೆಂಗೆಂಗೋ ಕೊಡ್ತಾರೆ. ಕೆಲವೊಮ್ಮೆ ಇಷ್ಟ ಆಗತ್ತೆ, ಕೆಲವೊಮ್ಮೆ ಲೂಸ್ ಗೂಸ್ ಇದ್ದಾಗ ನಾನು ಸೈಡ್ ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೊತೀನಿ. ಸೊ ಫೈನಲಿ ಪ್ರೈಸ್ ಬಂದು ತುಂಬಾನೇ ಕಡಿಮೆ. ಓಕೆನಾ. ಎಷ್ಟು ಗೊತ್ತಾ, 380 ರೂಪಾಯಿ ಅಷ್ಟೇನೆ. ಓಕೆನಾ. 388 ಅನ್ಸುತ್ತೆ. ಕರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇನ್ನೊಮ್ಮೆ ಚೆಕ್ ಮಾಡ್ಕೊಡಿ. ನಿಜವಾಗ್ಲೂ ಯಾರು ಕೊಡ್ತಾರೆ ಹೇಳಿ 380 ರೂಪಾಯಿಗೆ ಈ ರೀತಿ ಡ್ರೆಸ್ ನ? ಮಿನಿಮಮ್ ಅಂದ್ರೆ ಒಂದು 700-800 ರೂಪಾಯಿ ಅಂತೂ ಹೇಳ್ತಾರೆ ಅಂಗಡಿಗಳಲ್ಲಿ. ಸೊ ನೋಡಿ 388 ರೂಪಾಯಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ. ಖಂಡಿತ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ಆಯ್ತಾ. ಇದ್ರಲ್ಲೂ ಮೇ ಬಿ 1-2 ಕಲರ್ಸ್ ಇದೆ ಅನ್ಸುತ್ತೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಈ ಕಲರ್ ಮಸ್ಟ್ ಬೈ. ಓಕೆನಾ. ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಸೊ ಪಟ್ ಅಂತ ಈಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಒಂದು ಬ್ಯೂಟಿಫುಲ್ ಆಗಿರುವಂತ ಡ್ರೆಸ್ ಇದು. ಸೊ ಎಲ್ಲೇ ನೀವು ಆಫೀಸ್ ವೇರ್ಗಾದ್ರೂ ಹಾಕಿ, ನೆಂಟ್ರು ಮನೆಗಾದ್ರೂ ಹಾಕಿ, ಕಾಲೇಜ್ಗಾದ್ರೂ ಹಾಕಿ, ಹುಡುಗಿರಿಂದ ಹಿಡಿದು ಆಂಟಿವರೆಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ತುಂಬಾ ಲೆಂತಿ ಆಗಿದೆ ಗೊತ್ತಾ ಈ ಟಾಪು. ಇದಂತೂ ಎಕ್ಸಲೆಂಟ್ ಈ ಟಾಪು. ಓಕೆನಾ. ವಾವ್, ಎಷ್ಟು ಚಂದ ಇದೆ ಗೊತ್ತಾ ನೋಡಿ. ತುಂಬಾ ಡಿಫ್ರೆಂಟ್ ಆಗಿ, ತುಂಬಾ ಯುನಿಕ್ ಆಗಿ ಬಂದಿದೆ. ತುಂಬಾ ಲೆಂತಿ ಆಗಿದೆ ಟಾಪು, ಸಕ್ಕದಾಗಿದೆ. ನಿಜವಾಗ್ಲೂ ಈ ಡ್ರೆಸ್ ತಗೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಗೋದು ಗೊತ್ತಾ. ಕ್ವಾಲಿಟಿ ಅಂತೂ ಒಂಥರ ರಾಯಲ್ ಮೆಟೀರಿಯಲ್ ಅನ್ಸುತ್ತಿದ್ದು, ಮಸ್ತ್ ಇದೆ. ನೀವ್ ಅಂತೀರಾ ಅನಿತಾ ಎಲ್ಲಾನು ಚೆನ್ನಾಗಿದೆ ಅಂತಿರಲ್ಲ, ಹಂಗಾರೆ ಒಂದು ಚೆನ್ನಾಗಿರೋ ಬರಲ್ವಾ ನಿಮ್ಗೆ ಅಂತ. ನಿಜವಾಗ್ಲೂ ನಾನು ಹಾನೆಸ್ಟ್ ಆಗಿ ನಿಮ್ಗೆ ಹೇಳ್ತೀನಿ. ಈಗ ಅಂದೆ ಅಲ್ವಾ, ಫಸ್ಟ್ ಒನ್ ಕಂಪೇರ್ ಮಾಡಿದ್ರೆ ಇದೆರಡು ಇನ್ನೂ ಚೆನ್ನಾಗಿದೆ ಅನ್ಬಿಟ್ಟು. ಸೊ ಫಸ್ಟ್ ಒನ್ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ, ಆ ದುಡ್ಡಿಗೆ ತಕ್ಕನಂತೆ ಇರ್ತವೆ. ಬಟ್ ಇದಂತೂ ಇದೆಷ್ಟು ದುಡ್ಡು ಗೊತ್ತಿಲ್ಲ, ನೋಡಿ ಹೇಳ್ತೀನಿ ನಿಮ್ಗೆ. ತುಂಬಾ ಚೆನ್ನಾಗಿದೆ ಈ ಕ್ವಾಲಿಟಿ. ನಿಜ ನನಗೇನೋ ತರ ಮನ್ಸೇ ಬರ್ತಾ ಇಲ್ಲ, ಹಂಗೆ ಇಟ್ಕೊಳ್ಳೋಣ ಅನಿಸ್ತಾ ಇದೆ. ಇಷ್ಟು ಚಂದ ಇದೆ ಗೊತ್ತಾ. ಅಂಡ್ ಡಿಸೈನು ಚೆನ್ನಾಗಿದೆ ಅಲ್ವಾ. ಹಾಕೊಂಡ್ ಬರ್ತೀನಿ ಇರಿ ಫಸ್ಟ್, ಆಮೇಲೆ ಪ್ರೈಸ್ ಹೇಳ್ತೀನಿ. ಓಕೆನಾ. ಫ್ರೆಂಡ್ಸ್ ನೋಡಿ ವೇರ್ ಮಾಡ್ಕೊಂಡ್ ಬಂದಿದ್ದೀನಿ. ನಿಜವಾಗ್ಲೂ ಎಷ್ಟು ಇಷ್ಟ ಆಗ್ತಾ ಇದೆ ಗೊತ್ತಾ. ನನಗಿಂತ ನನ್ನ ಹಸ್ಬೆಂಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಡ್ರೆಸ್. ಯಾಕಂದ್ರೆ ಅವ್ರಿಗೆ ಇಷ್ಟು ಲೆಂತಿಯಾಗಿರ್ಬೇಕು ಡ್ರೆಸ್ಗಳು, ಎಲ್ಲೂ ಏನು ಕಾಣಬಾರ್ದು ಅವ್ರಿಗೆ, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ನನಗೂ ಇಷ್ಟ ಆಯ್ತು, ನನ್ನ ಹಸ್ಬೆಂಡ್ಗಂತೂ ಇನ್ನೂ ಇಷ್ಟ ಆಯ್ತು. ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ. ಕ್ವಾಲಿಟಿ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ, ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು. ಸೊ ಕೆಲವೊಬ್ರು ಹೇಳ್ತಿರಲ್ವಾ ಅನಿತಾ ನಮಗೆ ಕ್ವಾಲಿಟಿ ಚೆನ್ನಾಗೇ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಚೆನ್ನಾಗಿಲ್ಲ ಅಥವಾ ಡ್ಯಾಮೇಜ್ ಬಂದಿತ್ತು ಅಥವಾ ಇನ್ನೇನೋ ಮೀಶೋದಲ್ಲಿ ಕೆಲವೊಮ್ಮೆ ಹೆಂಗ್ ಮಾಡ್ಬಿಡ್ತಾರೆ ಗೊತ್ತಾ,
ಬೇರೆ ಪ್ರಾಡಕ್ಟ್ ಈಗ ನಾನು ಈ ಪ್ರಾಡಕ್ಟ್ ನ ನೀವು ಆರ್ಡರ್ ಮಾಡಿದ್ರಿ ಅನ್ಕೊಳ್ಳಿ, ಯಾವ್ದೋ ಒಂದು ಅರ್ಧೋಗಿರೋದು ಪ್ಯಾಂಟ್ ಪೀಸು, ಇನ್ಯಾವ್ದೋ ಹಳೆ ಸೀರೆ, ಈ ತರ ಕೆಲವೊಮ್ಮೆ ಕಳ್ಸಿಬಿಡ್ತಾರೆ. ಅದಕ್ಕೇನು ಭಯಪಡೋ ಅವಶ್ಯಕತೆ ಇಲ್ಲ. ರಿಟರ್ನ್ ಹಾಕಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ರೀಸನ್ ಕೊಟ್ಟು ರಿಟರ್ನ್ ಹಾಕಿದ್ರೆ ನಿಮ್ಮ ಅಮೌಂಟ್ ನಿಮ್ಗೆ ವಾಪಸ್ ಬರುತ್ತೆ. ಅಂಡ್ ಇನ್ನೊಬ್ರು ನನ್ಗೆ ಏನೋ ಮೆಸೇಜ್ ಮಾಡಿದ್ರಿ, ಅನಿತಾ ನಾವು ರಿಟರ್ನ್ ಹಾಕಿದ್ರೆ ಅವ್ರು ಬಂದೇ ಇಲ್ಲ ತಗೊಂಡೋಗ್ಲಿಕ್ಕೆ. ಬಿಡು ಮೊನ್ನೆ ನಾನು ತಗೋತೀನಿ, ಅವ್ರು ತಗೊಂಡೋಗ್ಲಿಕ್ಕೆ ಬಂದಿಲ್ಲ, ನಮಗೆ ಮೀಶೋ ಕಡೆಯಿಂದ ಫೋನು ಬಂದಿಲ್ಲ ಅನ್ಬಿಟ್ಟು. ನೀವು ಯಾವ ಪ್ರಾಡಕ್ಟ್ ತಗೊಂಡಿರ್ತೀರಾ ಅಲ್ವಾ, ಆ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಹಾಕ್ಲಿಕ್ಕೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳಿ ಇರುತ್ತೆ, ಹೆಲ್ಪ್ ಸೆಂಟರ್ ಅಂತ ಹೇಳ್ಬಿಟ್ಟು. ಆ ಹೆಲ್ಪ್ ಸೆಂಟರ್ಗೆ ಕಾಲ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಫೋನ್ ಸಿಂಬಲ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋನ್ ಮಾಡಿ ಮಾತಾಡ್ಬೋದು ಮೀಶೋಗೆ. ಖಂಡಿತವಾಗ್ಲೂ ಕಸ್ಟಮರ್ ಕೇರ್ ಸಪೋರ್ಟ್ ಮೀಶೋದಲ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಆ ರೀತಿ ನೀವು ರೀಸನ್ ಏನು ಈ ತರ ತುಂಬಾ ದಿನ ಆಯ್ತು ನಮ್ದು ಈ ತರ ಅರ್ಧೋಗಿರೋ ಪ್ರಾಡಕ್ಟ್ ಅಥವಾ ಇನ್ನೇನೋ ಬಂದಿದೆ, ಇನ್ನೂ ಬಂದೇ ಇಲ್ಲ ಡೆಲಿವರಿ ಬಾಯ್ ನಮ್ದು ಕಲೆಕ್ಟ್ ಮಾಡ್ಲಿಕ್ಕೆ ಅಂತ ರೀಸನ್ ಕೊಟ್ರಿ ಅಂದ್ರೆ, ಸೊ ವಿತಿನ್ 2 days ಒಳಗಡೆ ಕಸ್ಟಮರ್ ಕೇರ್ ಕಡೆಯಿಂದ ನಿಮ್ಗೆ ಮೀಶೋದವರು ನಿಮ್ ಪ್ರಾಡಕ್ಟ್ ನ ಪಿಕ್ ಮಾಡ್ಲಿಕ್ಕೆ ಖಂಡಿತ ಬರ್ತಾರೆ. ಓಕೆನಾ? ಸೊ ನಾವು ಸುಮ್ನೆ ಆದ್ರೆ ಅವ್ರು ಯಾರು ಬರೋದಿಲ್ಲ. ನಿಮ್ಗೆ ಏನಾದ್ರು ಇನ್ ಕೇಸ್ ಡ್ಯಾಮೇಜ್ ಅಥವಾ ನಿಮ್ಗೆ ಇಷ್ಟ ಆಗದೆ ಇರೋ ತರ ಮೆಟೀರಿಯಲ್ ಬಂತು ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಆ ರೀತಿ ನೀವು ಮಾಡ್ಕೋಬಹುದು. ನಾನ್ ಮಾತ್ರ ಯಾವಾಗ್ಲೂ ಹಂಗೆ ಮಾಡ್ಕೊಳ್ಳೋದು. ಸರಿನಾ? ಸೊ ಫೈನಲಿ ಈ ಡ್ರೆಸ್ ತೋರಿಸ್ಬಿಡ್ತೀನಿ ರೀ. ಹೆಂಗಿದೆ ಗೊತ್ತಾ, ನಮ್ಮ ಅಮ್ಮನೂ ಅಂತಿದ್ದಾರೆ ಅವ್ನಿಗೆ ಎಷ್ಟ್ ಚೆನ್ನಾಗಿದೆ. ನೀನ್ ಓದ್ಬೇಕಾದ್ರೆ ನಾನೊಂದು ಡ್ರೆಸ್ ಕೊಡ್ಸಿದ್ದೆ ಗೊತ್ತಾ ನಿನ್ಗೆ, ಇದೇ ತರದ್ದು ಹಾಸನಲ್ಲಿ KR ಪುರಂ ಅಲ್ಲಿ 1,500 ರೂಪಾಯಿ ಕೊಟ್ಟು ಅಂದ್ಬಿಟ್ಟು. ಇದಕ್ಕೆ ಎಷ್ಟು ಗೊತ್ತಾ, 460 ರೂಪಾಯಿ ಅಷ್ಟೇ. 1,500 ರೂಪಾಯಿ ಕೊಟ್ಟು ನಾನು ಹಾಸನ್ KR ಪುರಂ ಅಲ್ಲಿ ಸೇಮ್ ಡ್ರೆಸ್ ನ ತಗೊಂಡಿದ್ದೆ. ಒಂಚೂರು ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಅಂತಾರಲ್ಲ ಆ ರೀತಿ ಇತ್ತು ಅನ್ಕೊಳ್ಳಿ ಅಷ್ಟೇನೆ. ಬಟ್ ಸೇಮ್ ಕ್ಲಾತ್ ಸೇಮ್ ಡಿಸೈನ್ ಇದ್ದಿದ್ದು 1,500 ರೂಪಾಯಿ. ಇಲ್ಲೆಷ್ಟು ಬರೀ 460 ರೂಪಾಯಿ. ಈ ಸ್ಲೀವ್ ನೋಡಿ, ಇಲ್ಲಿ ನನಗೆ ಅಷ್ಟು ಕಟ್ಕೊಳಕ್ ಬರ್ಲಿಲ್ಲ. ನನ್ನ ಹಸ್ಬೆಂಡ್ಗೆ ಹೆಂಗ್ ಬರುತ್ತೋ ಹಂಗ್ ಕಟ್ಟಿದ್ದಾರೆ. ಹೂ ಕಟ್ತಾರ ಗೊತ್ತಾ, ಟೇಪ್ ಕಟ್ದಂಗ್ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಇದೆಲ್ಲ ಎಲಾಸ್ಟಿಕ್ ನೋಡಿ, ನೀವ್ ಎಷ್ಟು ದಪ್ಪ ಇದ್ರೂ ಆಗತ್ತೆ. ಅಂಡ್ ಈ ಕಡೆನೂ ಅಷ್ಟೇ, ಪರವಾಗಿಲ್ಲ. ಶಮಂತ್ ಅವರೇ ಚೆನ್ನಾಗಿ ಕಟ್ಟಿದ್ದೀರಾ, ಥ್ಯಾಂಕ್ ಯು. ನೋಡಿ ಈ ತರ ಬರುತ್ತೆ. ಅಂಡ್ ಫ್ರಂಟ್ ನೋಡಿ, ಇದೇನೋ ಒಂಥರ ಕ್ಲಾತು, ನನ್ಗೆ ಹೇಳಕ್ ಬರ್ತಾ ಇಲ್ಲ. ಇಲ್ಲೂ ಮೇ ಬಿ ಕಟ್ಕೋಬೇಕೇನೋ ಹೂವನ್ನ. ಇರು ಮಗಳು ಮಾತಾಡ್ಬೇಡ, ಹಿಂಗ್ ಕಟ್ಕೋಬೇಕು ಅನ್ಸುತ್ತೆ. ಎಸ್, ಹಿಂಗ್ ಕಟ್ಕೋಬೇಕು ಅನ್ಸುತ್ತೆ. ಹೆಂಗೋ ಕಟ್ಕೊಂಡಿದ್ದೀನಿ ನೋಡಿ. ಇದಂತೂ ತುಂಬಾ ಚೆನ್ನಾಗಿದೆ. ಈ ಮೆಟೀರಿಯಲ್ ಇದು ಚೆನ್ನಾಗಿದೆ. ಇದು ಏನ್ ಮೆಟೀರಿಯಲ್ ಗೊತ್ತಿಲ್ಲ, ಕ್ಲಿಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿದೆ ಅಲ್ಲ, ಸೂಪರ್ ಆಗಿದೆ. ಪುಣ್ಯ, ಸುಮ್ನೆ ಇರು ಮಗಳೇ. ಓವರ್ ಆಲ್ ಡ್ರೆಸ್ಸೇ ಸಖತ್ತಾಗಿದೆ. 460 ರೂಪಾಯಿಗಿಂತ ಡ್ರೆಸ್ ನಿಜವಾಗ್ಲೂ ನೀವ್ ಎಂತ ರೋಡ್ ಸೈಡ್ ಅಲ್ಲಿ ಮಾರೋರ ಹತ್ರ ಹೋದ್ರೂ ಸಿಗಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನೇನು ಅಂಗಡಿಗಳಲ್ಲಿ ಮಾಲ್ಗಳಲ್ಲಂತೂ 1,500 ಪಕ್ಕ ಹೇಳ್ತಾರೆ ಈ ಡ್ರೆಸ್ ಗಳಿಗೆ. ಓಕೆನಾ? ಬ್ಯಾಕ್ ಸೈಡ್ ತೋರಿಸ್ಲಿಲ್ಲ ಅನ್ಸುತ್ತೆ, ಒಂದ್ ನಿಮಿಷ ಇರಿ, ಬ್ಯಾಕ್ ಸೈಡ್ ತೋರಿಸ್ತೀನಿ. ಪುಣ್ಯಮ್ಮ, ನೀನ್ ಇಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ರೆ ನನ್ ವ್ಯೂವರ್ಸಿಗೆ ಏನ್ ಕೇಳಿಸುತ್ತೆ ನಾನು ಮಾತಾಡೋದು? ನಾವ್ ವಿಡಿಯೋ ನೋಡ್ಬೇಕಾರೆಲ್ಲ ಬರೀ ಡಿಸ್ಟರ್ಬೇ ಇರುತ್ತೆ. ಮನೇಲಿ ಪುಣ್ಯ ತೋಷಿ ಗಲಾಟಿ ಮಾಡ್ತಾರೆ, ವಿಡಿಯೋ ಮಾಡಕ್ ಬಿಡಲ್ಲ ಅಂತ ಅನ್ಕತ್ತಾರಲ್ವಾ. ಅಣ್ಣನ್ ಬಟ್ಟೆ ಕಮ್ ಕೂತೈತೆ. ವಿಡಿಯೋ ತೋರ್ಸೋದ್ ಬೇಡವಾ ನಿಮ್ಗೆ? ಇವತ್ತು ತೋರ್ಸೋದ್ ಬೇಡವಾ? ಬೇಡವಂತ. ಸೊ ಫ್ರೆಂಡ್ಸ್, ಫೈನಲಿ ಗೊತ್ತಾಯ್ತಲ್ಲ, 460 ರೂಪಾಯಿಗೆ ಆರಾಮ್ಸೆ ತಗೊಳ್ಳಿ. ಅಂಡ್ ಇದ್ರಲ್ಲಿ ಕಲರ್ಸ್ ಇದೆ. 1 ಮಿನಿಟ್. ಪಿಂಕ್ ಕಲರ್ ಇದೆ, ಮತ್ತೆ ಬ್ಲಾಕ್ ಕಲರ್ ಇದೆ, ಮತ್ತೆ ಇದು ಅಷ್ಟೇ ಬ್ಲಾಕ್ ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಬಂದಿದೆ. ಇದು 3 ಕಲರ್ ಇದೆ. ನಿಮ್ಗೆ ಸ್ಮಾಲ್ ಸೈಜ್ ಇಂದ ಹಿಡಿದು ಮೇ ಬಿ XXL 4XL ವರ್ಗು ಸೈಜ್ ಅವೈಲಬಲ್ ಇದೆ. ಸೊ ಫೈನಲಿ 4 ಡ್ರೆಸ್ ತೋರಿಸ್ತೆ ಅನ್ಸುತ್ತೆ, ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಬೇರೆ ಬೇರೆ ಡ್ರೆಸ್ ಕಲೆಕ್ಷನ್ಸ್ ತೋರಿಸ್ತೀನಿ ಖಂಡಿತವಾಗ್ಲು. ಅಂಡ್ ಸ್ಯಾರಿ ಕಲೆಕ್ಷನ್ಸ್ ಕೇಳ್ತಾ ಇದ್ರಿ, ಈಗ ಟ್ರೆಂಡಿಂಗ್ ಅಲ್ಲಿ ಇರೋ ತರ ಸ್ಯಾರಿ ತೋರಿಸಿ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲು ತುಂಬಾ ಒಳ್ಳೆ ಫ್ಯಾನ್ಸಿ ಸ್ಯಾರಿಗಳನ್ನ ನನ್ನ ಮನೇಲಿ ಫಂಕ್ಷನ್ ಇತ್ತು ಅಂತ ತಗೊಂಡಿದ್ದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹಾಕ್ತೀನಿ. ಸರಿನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.